ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪುಷ್ಪ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಬೆಳಿಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನಮ್ಮದು ರಿಲೇಟಿವ್ದು ಗೃಹ ಪ್ರವೇಶ ಇತ್ತು, ಸೊ ಅಲ್ಲಿಗೆ ಹೋಗೋಕ್ಕೆ ರೆಡಿ ಆಗಬೇಕು. ಸ್ನಾನ ಎಲ್ಲ ಮಾಡಾಯಿತು. ಪಾಪು ಇನ್ನೂ ಎದ್ದಿಲ್ಲ, ಲಾಲಿಲಿ ಮಲಗಿದ್ದಾಳೆ. ಸೊ ಅಲ್ಲಿ ತನಕ ಬಟ್ಟೆ ಎಲ್ಲ ರೆಡಿ ಮಾಡಿ ಇಟ್ಕೊತಿದ್ದೀನಿ. ಪಾಪುಗೆ ಈ ಬಟ್ಟೆ ಹಾಕೋಣ ಅಂತ ತೆಗೆದಿಟ್ಟೆ. ನೆಕ್ಸ್ಟ್ ನಾನು ಈ ಗೌನ್ ಹಾಕ್ಕೊಳ್ಳೋಣ ಅಂತ ಹೇಳಿ ತಗೊಂಡಿದ್ದೀನಿ. ಸೊ ಲಾಂಗ್ ಗೌನು, ಅಂದರೆ ಗೃಹ ಪ್ರವೇಶ ರಿಲೇಟಿವ್ದಲ್ವ, ಸ್ವಲ್ಪ ಗ್ರ್ಯಾಂಡಾಗಿರೋ ಡ್ರೆಸ್ನೇ ಹಾಕೊಳ್ಳೋಣ ಅಂತ ಹೇಳಿ ತೆಗೆದಿಟ್ಟೆ. ನೆಕ್ಸ್ಟ್ ಇಲ್ಲಿ ಮೇಕಪ್ದು ಸೆಟ್ ಎಲ್ಲ ತೆಗೆದಿಟ್ಟಿದ್ದೀನಿ. ಫೇಸ್ದು ಕ್ರೀಮ್ಗಳು ಮತ್ತು ಪಾಪುದು ಕಾಲ್ಗೆಜ್ಜೆ ಎಲ್ಲ ನಂದು ಐಟಮ್ಸ್ ಎಲ್ಲ ತೆಗೆದಿಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ಅದೇ ಪಾಪುಗೆ ಬಳೆ, ಅಂದರೆ ನಾರ್ಮಲ್ ಡ್ರೆಸ್ ಮ್ಯಾಚ್ ಬಳೆನೂ ಇಟ್ಟಿದ್ದೀನಿ. ಆ್ಯಂಡ್ ಬೆಳ್ಳಿ ಬಳೆ ಇರುತ್ತಲ್ಲ, ಅದನ್ನು ಇಟ್ಟಿದ್ದೀನಿ. ಯಾವುದಾಗುತ್ತೆ ನೋಡಬೇಕು, ಯಾವುದನ್ನು ಹಾಕಬೇಕು ಅನಿಸುತ್ತೆ ಅದನ್ನು ಹಾಕ್ತೀನಿ. ಸೊ ಅವ್ಳಿಗೆ ಸ್ವಲ್ಪ ಹುಷಾರಿಲ್ಲ, ಸೊ ಹಾಗಾಗಿ ಅಷ್ಟೊಂದು ಗ್ರ್ಯಾಂಡಾಗಿ ರೆಡಿ ಮಾಡೋಕ್ಕೋಗಲ್ಲ, ಸಿಂಪಲ್ಲಾಗಿ ರೆಡಿ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ನಾವು ಮಾಮೂಲಿ ಫೌಂಡೇಶನ್ ಲ್ಯಾಕ್ಮಿ ಕ್ರೀಮ್ ಹಾಕ್ಕೊಂಡು ಅಲ್ಲಿ ಪೌಡರ್ ಆ್ಯಂಡ್ ಹೇರ್ ಆಕ್ಸೆಸರೀಸ್ ಎಲ್ಲ ಇಟ್ಟಿದ್ದೀನಿ, ಅಪ್ಪು ಕ್ಲಿಪ್ಗಳು. ನೆಕ್ಸ್ಟ್ ಇಲ್ಲಿ ಸ್ಟಿಕ್ಕರ್ ಆ್ಯಂಡ್ ವಾಚ್, ಒಂದು ಬ್ಯಾಂಗಲ್ ಸಾಕು ಸಿಂಪಲ್ಲಾಗಿ ಅಂತ ಹೇಳಿ. ನೆಕ್ಸ್ಟು ತುಟಿಗೆ ಸ್ಟ್ರಾಬೆರಿದು ಲಿಪ್ ಬಾಮ್ ಇದೆ, ಅದ್ರ ಮೇಲೆ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತೀನಿ. ಆ್ಯಂಡ್ ಕಾಜಲ್, ಅದೇ ಹೇಳಿದ್ನಲ್ಲ ವಾಚ್ ಆ್ಯಂಡ್ ಇದು ಸೆಟ್, ಇದನ್ನು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಡ್ರೆಸ್ಸಿಗೆ. ನೋಡೋಣ. ನೆಕ್ಸ್ಟಲ್ಲಿ ಬನಾನಾ ಕ್ಲಿಪ್, ಆ ಸೆಟ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಆರ್ಟಿಫಿಷಿಯಲ್. ಬಟ್ ಇಲ್ಲಿ ಗೋಲ್ಡೇನೇ ಇದೆ ಅಲ್ವಾ, ಸೊ ನೋಡೋಣ, ರಿಲೇಟಿವ್ದಲ್ವಾ, ಗೋಲ್ಡ್ನೇ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇರಲಿ ಅಂತ ತೆಗೆದಿಟ್ಟಿದ್ದೀನಿ, ನೋಡಬೇಕು. ಈ ಓಲೆ ನನ್ನದು ಮದುವೆ ಟೈಮಲ್ಲಿ ನಮ್ಮ ಸೋದರ ಮಾವ ಮಾಡಿಸಿದ್ದು. ಇದು ಬಂದು 8 ಗ್ರಾಮು 9 ಗ್ರಾಮು ಇದೆ. ಸೊ ನೋಡಬೇಕು, ಇದನ್ನೇ ಹಾಕೋತೀನೋ ಏನೋ ಅಂತ ಹೇಳಿ. ಸೊ ರಿಲೇಟಿವ್ ಮದುವೆ ಅಲ್ವಾ, ರಿಲೇಟಿವ್ ಗೃಹ ಪ್ರವೇಶ ಅಲ್ವಾ, ಸೊ ಹಾಗಾಗಿ ಗೋಲ್ಡ್ನೇ ಹಾಕ್ಕೊಳ್ಬೇಕು ಅನಿಸುತ್ತೆ. ಸೊ ಇದು ನಾನು ಈ ಓಲೆಯಲ್ಲಿ ಸ್ಟೋನ್ಗಳನ್ನ ಇಡ್ಸಿದ್ದೀನಿ. ಅಂದರೆ ಗ್ರೀನ್ ಮತ್ತು ಮೆರೂನ್ ಕಲರ್ ಇಡ್ಸಿದ್ದೀನಿ. ಅದು ಲೈಟ್ ಬೆಳಕಿಗೆ ಅದು ಪಿಂಕ್ ಕಲರ್ ಕಾಣಿಸ್ತಿದೆ, ತುಂಬಾ ಚೆನ್ನಾಗಿದೆ. ತುಂಬ ಇಷ್ಟಪಟ್ಟು ನಾನು ಇದೇ ಡಿಸೈನ್ ಮಾಡಿಸ್ಕೊಂಡಿದ್ದು. ಅದೇ ತುಂಬಾ ಚೆನ್ನಾಗಿದೆ. ಡ್ರೆಸ್ಸು, ಸ್ಯಾರಿ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಇದು. ಸೊ ಹಾಗಾಗಿ ಇದನ್ನು ಮಾಡಿಸ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನೋಡ್ತಿರ್ಬೋದು, ನಾನು ಫೈನಲಾಗಿ ರೆಡಿ ಆದೆ. ಪಾಪನೂ ಕೂಡ ಎತ್ತಿಸಿ ಅವಳನ್ನು ಫ್ರೆಶ್ ಅಪ್ ಮಾಡಿ ತಿಂಡಿ ತಿನಿಸು ಎಲ್ಲ ಆಯಿತು. ತಿಂಡಿ ಹೋಗೋ ಅಷ್ಟ್ರಲ್ಲಿ ಟೈಮ್ ಆಗುತ್ತೆ, ಹಶ್ವಾಗ್ಬಿಡುತ್ತೆ ಪಾಪುಗೆ ಅಂತ ಹೇಳಿ ದೋಸೆ ಮಾಡಿದ್ದೆ. ಗೋಧಿ ಹಿಟ್ಟಿದು ದೋಸೆ ಮತ್ತು ಚಟ್ನಿನ ಮಾಡಿದ್ದೆ. ಅವಳಿಗೂ ತಿನ್ನಿಸ್ಬಿಟ್ಟು ನಾನು ಸ್ವಲ್ಪ ತಿಂದೆ. ಸೊ ನೋಡ್ತಿರ್ಬೋದು, ಪಾಪು ಈ ಥರ ರೆಡಿಯಾಗಿದ್ದಾಳೆ. ಈ ಡ್ರೆಸ್ ಬಂದು ಪಾಪುದು ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬದ್ದು. ಸೊ ಹಾಕೋಣ ಅಂತ ಹೇಳಿ ಹಾಕಿದೆ. ಇನ್ನೇನು ಸ್ವಲ್ಪ ದಿನದಲ್ಲೇ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ. ಸೊ ಹಾಗಾಗಿ ಇವತ್ತು ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಹೇಗಾಗುತ್ತೋ ಅಂತ. ಟೈಮ್ ಸಿಕ್ಕಿದ್ರೆ ಶಾಪಿಂಗ್ ಮಾಡಬೇಕು. ಸೊ ನೋಡೋಣ. ಫಸ್ಟು ಗೃಹ ಪ್ರವೇಶಕ್ಕೆ ಹೊರಟಿದ್ದೀವಿ. ನಾನು ಬ್ಯಾಗೆಲ್ಲ ತೊಗೊಂಡು ಎಲ್ಲ ರೆಡಿ ಆಯಿತು, ಹೋಗ್ತಿದ್ದೀವಿ. ನಾನು, ಹಸ್ಬೆಂಡ್, ಪಾಪು ಮತ್ತು ಅತ್ತೆ ಹಿಂದೆ ಕೂತಿದ್ದಾರೆ. ಸೊ 4 ಜನ ಹೊರಟ್ವಿ, ರಿಲೇಟಿವ್ದಲ್ವಾ, ಸೊ ಹಾಗಾಗಿ 4 ಜನ ಹೊರಟ್ವಿ. ನೋಡಬೇಕು ಇವತ್ತು ಶಾಪಿಂಗ್ ಆಗುತ್ತೋ ಇಲ್ವೋ ಅಂತ ಹೇಳಿ. ಲಕ್ಷ್ಮಿಗೆ ಒಂದು ಸ್ಯಾರಿ ತರಬೇಕು, ಹಾಗೇ ಪಾಪುಗೂ ಬಟ್ಟೆ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಗೃಹ ಪ್ರವೇಶ ಮುಗಿದು ಆಮೇಲೆ ಟೈಮ್ ಸಿಕ್ಕಿದ್ರೆ ತಗೊಬೇಕು ಎಲ್ಲನೂ. ಸೊ ನೋಡೋಣ ಹೇಗಾಗುತ್ತೆ ಅಂತ ಹೇಳಿ. ಹೋಗ್ತಿದ್ದೀವಿ. ಪಾಪು ನಿಂತಿದ್ದಾಳೆ ಕಾರಲ್ಲಿ ಮುಂದೆ. ಸೊ ನಾವು ಹೋಗೋ ಅಷ್ಟರಲ್ಲಿ ಟೈಮೇ ಆಗಿಬಿಟ್ಟಿತ್ತು, ಊಟದ ಟೈಮೇ. ಆಲ್ಮೋಸ್ಟ್ 11-11:30 ಆಗಿಬಿಟ್ಟಿತ್ತು. ಎಲ್ಲ ಊಟಕ್ಕೆ ಕೂರಿಸಿದ್ರು. ನಾವು ಇಷ್ಟೊತ್ತಿಗೆ ಊಟ ಬೇಡ ಅಂತ ಹೇಳಿ 12-12:30ಗೆಲ್ಲ ಊಟಕ್ಕೆ ಕೂತ್ಕೊಂಡ್ವಿ. ನೋಡ್ತಿರ್ಬೋದು, ನಮ್ಮಮ್ಮ ಕೂಡ ಬಂದಿದ್ದಾರೆ, ಯಾರ ಜೊತೆನೂ ಮಾತಾಡ್ತಿದ್ರು. ಸೊ ಪಾಪು ಸರಿಯಾಗಿ ಬೆಳಿಗ್ಗೆ ತಿಂಡಿ ತಿಂದಿರಲಿಲ್ಲ, ಸೊ ಸ್ವಲ್ಪ ಊಟ ಮಾಡಿತ್ತು. ನೆಕ್ಸ್ಟ್ ಇಲ್ಲಿ ಬಟ್ಟೆ ತಗೋ, ಶಾಪಿಂಗ್ ಮಾಡು ಅಂತ ಹೇಳಿ ರಘು 2000 ಕೊಟ್ಟರು. ಪಾಪು ಮತ್ತು
ಒಂದು ಸ್ಯಾರಿ ತಗೋ ಪಪ್ಪುಗೆ ಬಟ್ಟೆ ತಗೋ ಅಂತ ಹೇಳಿ. ಸೊ ನಾನು ಪಪ್ಪುಗೆ ಫಸ್ಟ್ ಬಟ್ಟೆ ನೋಡೋಣ ಅಂತ ನೋಡ್ತಿರ್ಬೋದು ತುಂಬಾ ಕಲೆಕ್ಷನ್ಸ್ ಚೆನ್ನಾಗಿತ್ತು. ನ್ಯೂ ಡಿಸೈನ್ಸ್ದೆಲ್ಲ ಇತ್ತು. ಪಪ್ಪುಗೆ ಬಟ್ಟೆಗಳು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಟ್ರೆಂಡಿಂಗಲ್ಲಿದೆ ಅನಿಸುತ್ತೆ ಈ ಬಟ್ಟೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಲಂಗ ಡೌನಿ ಅಂದರೆ ಲೆಹಂಗ ಟೈಪಲ್ಲೂ ಬಟ್ಟೆ ಇತ್ತು. ಈಗ ತೆಗಿತಿದ್ದೀನಲ್ಲ ಎಲ್ಲೋ ಈ ಕಲರ್ ಮಾತ್ರ ಅಂದರೆ ಈ ಡ್ರೆಸ್ ನನಗೆ ತುಂಬ ಇಷ್ಟ ಆಗಿತ್ತು. ಅಂದರೆ ಸೈಜ್ ಸಿಗಲಿಲ್ಲ ಇವಳಿಗೆ, ಈ ಕಲರ್ ಇರಲಿಲ್ಲ. ಆ್ಯಂಡ್ ಸೈಜು ಕೂಡ ಸಿಗಲಿಲ್ಲ, ಒಂದು ಸ್ವಲ್ಪ ಚಿಕ್ಕದಾಯಿತು. ವೇಸ್ಟ್ ಆಗುತ್ತೆ ಅಂತ ಹೇಳಿ ಬೇರೆ ತಗೊಳ್ಳೋಣ ಅಂತ ಹೇಳಿ ನೋಡ್ತಿದ್ದೆ. ತುಂಬಾ ಕಲೆಕ್ಷನ್ಸ್ ಇತ್ತು. ಸೊ ನೋಡ್ತಿದ್ದೆ, ಫುಲ್ ಕನ್ಫ್ಯೂಸು. ಎಲ್ಲನೂ ನೋಡಿದ್ರು ಯಾವ ಬಟ್ಟೆ ತಗೊಳ್ಳಿ ಅಂತ ಹೇಳಿ ತುಂಬಾ ಕನ್ಫ್ಯೂಸ್ ಆಗ್ತಿತ್ತು. ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಮಾತ್ರ. ಪಪ್ಪುಗಳಿಗೆ ಬಟ್ಟೆ ತುಂಬಾ ಚೆನ್ನಾಗಿದೆ. ಸೊ ಒಂದನ್ನು ಸೆಲೆಕ್ಟ್ ಮಾಡಿ ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಅಲ್ಲಿ ತಗೊಂಡಾಯಿತು. ಆ ಸೀರೆ ತಗೊಳ್ಳೋಕ್ಕಾಗಲಿಲ್ಲ, ಟೈಮ್ ಆಗಿಬಿಡ್ತು. ಸೊ ಇನ್ನೊಂದು ದಿನ ಶಾಪಿಂಗ್ ಮಾಡೋಣ ಸ್ಯಾರಿನ ಅಂತ ಹೇಳಿ ಹೊರಟ್ವಿ. ಹೋಗ್ಬೇಕಾದ್ರೆ ನೂಡಲ್ಸ್ ಮಿಕ್ಸ್ದು ಗೋಬಿ ತಗೊಂಡ್ವಿ. ಸೊ ತಿಂತಾ ಹೊರಟ್ವಿ. ಪಾಪುನೂ ಅಷ್ಟೇ ತುಂಬಾ ಇಷ್ಟಪಡ್ತಾಳೆ ನೂಡಲ್ಸ್ ಮಿಕ್ಸ್ ಗೋಬಿ. ನನಗೂ ಇಷ್ಟ. ಗೋಬಿಲಿ 2-3 ಪೀಸ್ ತಿಂತಾಳೆ ಅಷ್ಟೇನೆಲ್ಲ, ಸ್ವಲ್ಪ ನೂಡಲ್ಸ್ ತಿಂತಾಳೆ. ನನಗೂ ಅಷ್ಟೇ ಇಷ್ಟ. ರಘುನೂ ಸ್ವಲ್ಪ ತಿಂದರು, ಪಾಪು ನೂಡಲ್ಸ್ ಸ್ವಲ್ಪ ತಿಂದಳು ಅಷ್ಟೇ. ಸೊ ತಿಂತಾ ಹೊರಟ್ವಿ ಊರಿಗೆ. ಇನ್ನೊಂದು ದಿನ ಸ್ಯಾರಿ ತಗೊಳ್ಳೋಣ ಅಂತ ಹೇಳಿ. ಇನ್ನೊಂದು ದಿನ ಫ್ರೀ ಆದಮೇಲೆ ಬರೋಣ ಅಂತ ಹೇಳಿ, ಸ್ಯಾರಿ ತೊಗೊಳಕ್ಕೆ ಬರೋಣ ಅಂತ ಹೇಳಿ ರಘು ಹೇಳಿದ್ರು. ಸೊ ಬರೋಣ ಇನ್ನೊಂದು ದಿನ ಅಂತ ಹೇಳಿ ಹೊರಟ್ವಿ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಪಾಪುಗೆ ನಾನು ಯಾವ ಬಟ್ಟೆ ತಗೊಂಡೆ ಅಂತ ಹೇಳಿ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ವ್ಲಾಗ್ಗಳು ಇನ್ನು ಬರ್ತಿರುತ್ತೆ, ಲಕ್ಷ್ಮೀ ಹಬ್ಬ ಅಲ್ವಾ. ಸೊ ಯಾವುದನ್ನು ಮಿಸ್ ಮಾಡ್ಕೊಳ್ದೆಲೆ ನೋಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.